ಆರ್ಟಿಒ ಇನ್ಸ್ಪೆಕ್ಟರ್ ಇಂದಲೇ ರೂಲ್ಸ್ ಬ್ರೇಕ್. ಇನ್ಶೂರೆನ್ಸ್ ಇಲ್ಲದ, ಫಿಟ್ನೆಸ್ ಇಲ್ಲದ ಕಾರು ಓಡಾಟ. ಯೆಲ್ಲೋದಿಂದ ವೈಟ್ ಬೋರ್ಡ್ ಮಾಡಿಕೊಂಡು ಸಂಚಾರ. ಜನರಿಗೆ ಒಂದು ರೂಲ್ಸ್ ಆದ್ರೆ ಅಧಿಕಾರಿಗಳಿಗೆ ಮತ್ತೊಂದು ರೂಲ್ಸ್ ಅನ್ನುವಂತಾಗಿದೆ. ಕಾನೂನು ರಕ್ಷಣೆ ಮಾಡಬೇಕಾದವರೇ ಕಾನೂನು ಉಲ್ಲಂಘನೆಯನ್ನ ಮಾಡ್ತಾರೆ ಅಂದ್ರೆ ಬೇಲಿಯೇ ಎದ್ದು ಹೊಲ ಮೇದಂತೆ ಆಗಿದೆ. ಆರ್ಟಿಒ ಅಧಿಕಾರಿಗಳು ಅಂದ್ರೆ ಅವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅನ್ನುವಂತಾಗಿದೆ. ಕಾನೂನು ರಕ್ಷಕರು ಇರೋದು ಕೇವಲ ಕಾನೂನು ಪಾಲನೆಯ ಬಗ್ಗೆ ಬೋಧನೆ ಮಾಡಲು ಅಷ್ಟೇ, ಪಾಲಿಸಲು ಅಲ್ಲ ಅನ್ನೋದಕ್ಕೆ ಈ ಸ್ಟೋರಿ ಉತ್ತಮ ನಿದರ್ಶನವಾಗಿದೆ. ಈ ಕಾರನ್ನ ಒಮ್ಮೆ ನೋಡ್ಕೊಂಡ್ಬಿಡಿ. KA13 C2732 ನೋಂದಣಿಯ ಎರ್ಟಿಗಾ ಕಾರು ಹಾಸನ ಆರ್ಟಿಒ ಕಚೇರಿಯಲ್ಲಿ ರಿಜಿಸ್ಟರ್ ಆಗಿದೆ. ಈ ಕಾರು ಪೂಜಾ GM ಎಂಬ ಆರ್ಟಿಒ ಅಧಿಕಾರಿಗೆ ಸೇರಿದ್ದಾಗಿದ್ದು ಯೆಲ್ಲೋ ಬೋರ್ಡ್ ವಾಹನವಾಗಿದ್ದು ವಾಣಿಜ್ಯ ವಾಹನ ಆಗಿರುತ್ತೆ. ಆದರೆ ಆರ್ಟಿಒ ಇನ್ಸ್ಪೆಕ್ಟರ್ ಪೂಜಾ ಅವರು ಯೆಲ್ಲೋ ಬೋರ್ಡ್ ಕಾರಿಗೆ ವೈಟ್ ಬೋರ್ಡ್ ಹಾಕಿಕೊಂಡು ಓಡಿಸ್ತಾ ಇದ್ದಾರಂತೆ. ಈ ಕಾರಿನ ಕತೆ ಇಷ್ಟಕ್ಕೆ ಮುಗಿದಿಲ್ಲ. ಈ ಕಾರಿನ ಚರಿತ್ರೆ ಬಗೆದಷ್ಟು ಭಯಂಕರವಾಗಿದೆ. ಈ ಫೋಟೋದಲ್ಲಿ ಕಾಣಿಸ್ತಾ ಇರೋರೆ ಪೂಜಾ ಮೇಡಮ್. ಇವರು ಚಿಂತಾಮಣಿ ARTO ಕಚೇರಿಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರಾಗಿ ಕರ್ತವ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಇದೇ ಪೂಜಾ ಮೇಡಮ್ ಅವರಿಗೆ ಸೇರಿದ ಈ ಕಾರು ಯೆಲ್ಲೋ ಬೋರ್ಡಿನಲ್ಲಿ ನೋಂದಣಿಯಾಗಿದ್ರು ಬಿಳಿ ಬೋರ್ಡ್ ಅನ್ನ ಹಾಕಿಕೊಂಡು ಓಡಾಡ್ತಿದೆ. ಈ ಕಾರು 2017 ಅಕ್ಟೋಬರ್ನಲ್ಲಿ ಹಾಸನ ಆರ್ಟಿಒ ಕಚೇರಿಯಲ್ಲಿ ಹಳದಿ ಬೋರ್ಡಿನಲ್ಲಿ ನೋಂದಣಿಯಾಗಿದೆ. ಈ ವಾಹನದ ಫಿಟ್ನೆಸ್ ಅವಧಿ 2019ಕ್ಕೆ ಮುಗಿದಿದೆ. ಅಷ್ಟೇ ಯಾಕೆ, ಟ್ಯಾಕ್ಸ್ ಅವಧಿ ಹಾಗೂ ಇನ್ಶೂರೆನ್ಸ್ 2018ಕ್ಕೆ ಕ್ಲೋಸ್ ಆಗಿದೆ. ಹೀಗಿದ್ರೂ ಕೂಡ ತಾನು ಆರ್ಟಿಒ ಇನ್ಸ್ಪೆಕ್ಟರ್, ತನ್ನನ್ನ ಯಾರು ಕೇಳ್ತಾರೆ ಅಂತ ರಾಜಾರೋಷವಾಗಿ ಕಾರನ್ನ ಓಡಾಡಿಸಿಕೊಂಡು ಇದ್ದಾರೆ. ಇನ್ನು ಚಿಂತಾಮಣಿಯಲ್ಲಿ ಆರ್ಟಿಒ ಇನ್ಸ್ಪೆಕ್ಟರ್ ಆಗಿರುವ ಈ ಪೂಜಾ ಮೇಡಮ್ ಯಾವುದಾದರೂ ದಾಖಲೆ ಇಲ್ಲದ ಆಟೋ, ಬೈಕು ದಾರಿಯಲ್ಲಿ ಸಿಕ್ಕರೆ ಅವರಿಗೆ ಬೆಂಬಿಡದೆ ಕಾಡಿ ದಂಡ ಹಾಕುವ ಪೂಜಾ ಮೇಡಮ್ ತಮ್ಮದೇ ವಾಹನಕ್ಕೆ ದಾಖಲೆಗಳು ಸತ್ತು ಹೋಗಿ ವರ್ಷಗಳೇ ಕಳೆದ್ರೂ ಅವುಗಳನ್ನ ರಿನಿವಲ್ ಮಾಡಿಸಿಲ್ಲ. ಸುಮಾರು 4-5 ವರ್ಷಗಳಿಂದ ಫಿಟ್ನೆಸ್ ಇಲ್ಲದ ಕಾರು ರಾಜಾರೋಷವಾಗಿ ಓಡಾಡ್ತಾ ಇದ್ದು ಆರ್ಟಿಒ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರಾ ಅಥವಾ ಅವರು ನಮ್ಮ ಡಿಪಾರ್ಟ್ಮೆಂಟ್ಗೆ ಸೇರಿದವರು ಅಂತ ರಾಜಿ ಮಾಡಿಕೊಂಡಿದ್ದಾರೋ ಗೊತ್ತಿಲ್ಲ. ಈ ಬಗ್ಗೆ ಸಾರಿಗೆ ಸಚಿವರು ಗಮನ ಹರಿಸಿ ವೈಟ್ ಬೋರ್ಡ್ ಆದ ಕಾರನ್ನ ಸೀಸ್ ಮಾಡಿ ಕ್ರಮವನ್ನ ಜರುಗಿಸಬೇಕಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.